ನಾನು ನಿಂತಾಗೇನೆ 9,500 ಮೈನಸ್ ಆಗಿದೆ. ಲೋಕಲ್ ಕ್ಯಾಂಡಿಡೇಟು ಅದೇ ಮತಕ್ಷೇತ್ರದಳು ನಾನು ಲೋಕಸಭಾ ಚುನಾವಣೆಗೆ ನಿಂತಾಗೂ 9,500 ಮೈನಸ್ ಆಗಿದೆ. ಇವ್ರು ನಿಂತಾಗೂ 9,500 ಮೈನಸ್ ಆಗಿದೆ. ಉಳಿದು ಕ್ಷೇತ್ರದಲ್ಲಿ ಅಂತಂದ್ರೆ ನೀವು ನೋಡ್ರಿ ಉಣ್ಗುಂದ್ ಒಂದೇ ಇಲ್ಲಿ ಕೇಂದ್ರ ಬಿಂದು ಆಗಲ್ಲ. ಬಾಗಲಕೋಟೆಯಲ್ಲಿ 16,000 ಮೈನಸ್ ಆಗಿದೆ, 14,500 ಮುಧೋಳಲ್ಲಿ ಮೈನಸ್ ಆಗಿದೆ. ಅಲ್ಲ ಕಡಿಮೆ ಆಗಿದೆ ಅಂತಂದ್ರೆ ಇವಾಗ ಪಾರ್ಲಿಮೆಂಟ್ರಿ ಎಲೆಕ್ಷನ್ಗೂ ಅಸೆಂಬ್ಲಿ ಎಲೆಕ್ಷನ್ಗೂ ಬಹಳ ವ್ಯತ್ಯಾಸಗಳು ಇರುತ್ತೆ. ಕೇಂದ್ರ ಎಲೆಕ್ಷನ್ಗೂ ಇವಾಗ ನಮ್ಮ ಸ್ಟೇಟ್ ಎಲೆಕ್ಷನ್ಗೂ ವ್ಯತ್ಯಾಸಗಳು ಇರುತ್ತೆ. 30,000 ಇವತ್ತು ನಿಂತಂತ ಅಸೆಂಬ್ಲಿ ಎಲೆಕ್ಷನ್ಗೆ ನಿಂತಂತ ಅಭ್ಯರ್ಥಿ ಆಗಿರ್ಬೋದು, ಅಲ್ಲಿರುವಂತ ಸ್ಥಿತಿಗತಿಗಳಾಗಿರ್ಬೋದು, ಅಲ್ಲಾಗುವಂತ ಕೆಲಸಗಳಾಗಿರ್ಬೋದು, ಅದ್ರ ಮೇಲೆ ವೋಟಿಂಗ್ ಆಗಿರುತ್ತೆ. ಕೇಂದ್ರ ಎಲೆಕ್ಷನ್ ಇರುವಂತ ಅಭ್ಯರ್ಥಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಹಲವಾರು ಒಂದು ಮಾನದಂಡದ ಮೇಲೆ ಎಲೆಕ್ಷನ್ ಆಗೋದ್ರಿಂದ ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿದ್ದಾರೆ. ನನ್ನ ಪತಿಯವರೇ ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲೂ ಬೇಡ ಅಂದಿಲ್ಲ. ಅವರು ಸಹೋದರಿ ರೂಪದಲ್ಲಿ ಅವ್ರನ್ನ ಸ್ವೀಕರಿಸಿ ಅದೇ ಒಂದು ಪ್ರಾಮಾಣಿಕತೆಯನ್ನ ಚುನಾವಣೆ ಮಾಡಿದರೆ ಜನರ ಮನಸ್ಥಿತಿಯನ್ನ ನಾವು ಬದಲಾಯಿಸೋದಕ್ಕಾಗಲ್ಲ. ಜನ ಇವತ್ತು ಏನ್ ಮಾಡ್ತಾರೆ, ಯಾವ ರೀತಿ ವೋಟಿಂಗ್ ಮಾಡ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ಜನಕ್ಕೆ ನಾವು ಹೇಳ್ಬೋದು ವೋಟ್ ಹಾಕ್ರಿ ಅಂತ. ನಾವು ವೋಟಿಂಗ್ ಬೂತಿಗೆ ಹೋಗಿ ಕೈ ಹಿಡಿಸಿ ವೋಟ್ ಹಾಕ್ಸಕ್ಕಾಗಲ್ಲ. ಜನರ ಒಂದು ವಿಚಾರಗಳು, ಒಬ್ಬೊಬ್ರು ವಿಚಾರ ಒಂದೊಂಥರ ಇರುತ್ತೆ. ಆ ವಿಚಾರಗಳ ಮೇಲೆ ಅವರು ವೋಟಿಂಗ್ ಮಾಡಿರ್ತಾರೆ. ಒಂದು ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ, ನಾನು ನಿಂತಾಗೂ 9,500 ಮೈನಸ್ ಆಗಿತ್ತು, ಈಗೂ 9,500 ಮೈನಸ್ ಆಗಿದೆ. ಇರ್ತಿರ್ಲಿಲ್ಲ ಅಂತ ನನ್ನ ಒಂದು ಆಲೋಚನೆ. ನಾನು ನಿಂತಿದ್ರೆ 1 ಲಕ್ಷ ಲೀಡಲ್ಲಿ ನಾನು ಬರ್ತಿದ್ದೆ, ಅದು ಅಂತೂ ನಾನು ಹೇಳ್ಬೋದು. ಯಾಕಂದ್ರೆ ಇವತ್ತು ಸಾಕಷ್ಟು ಬೆಂಬಲವನ್ನ ಅನ್ಯ ಪಕ್ಷದವರು ನನಗೆ ನೀಡಿದ್ರು. ಜೊತೆಗೆ ಎಲ್ಲ ಒಂದು ಸಮಾಜದವರು ಇವತ್ತು ಒಬ್ಬ ನಾಯಕಿ ಅಂತೇಳಿ ನನ್ನನ್ನ ಒಪ್ಕೊಂಡಿದ್ರು. ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯವರು ಅನ್ನುವಂಥ ಅಭಿಮಾನ ಒಂದು ಸಾಕಷ್ಟು ಕಡೆ ಇತ್ತು. ಒಟ್ಟಾರೆ ನಿಂತಿದ್ದೆ 100% ಸಂಸದಳಾಗಿ ನಾನು ಹೊರ ಹೊಮ್ತಿದ್ದೆ. ಅದು ನನಗೆ ನಿಶ್ಚಿತವಾಗಿದೆ. ಪಕ್ಷ ಅವಕಾಶ ಕೊಟ್ಟಿಲ್ಲ ಈ ಬಾರಿ. ಮುಂದಿನ ಬಾರಿ ಖಂಡಿತವಾಗ್ಲೂ ಒಂದು ಸ್ಥಾನಮಾನ ಸಿಗುತ್ತೆ, ಮತ್ತೊಮ್ಮೆ ಸಂಸದರ ಶಾಸಕರು ಆಗ್ತೀವಿ ಎನ್ನುವಂಥ ಭಾವನೆ ನನ್ನಲ್ಲಿದೆ. ನೋಡ್ರಿ, ನಾಮಿನೇಷನ್ಗೆ ನನಗೆ ಅವರು ಆಹ್ವಾನ ಮಾಡಿದ್ರು. ನಮ್ಮ ಹೈಕಮಾಂಡ್ ಒಂದು ನಿದರ್ಶನ ಇತ್ತು. ಪಾರ್ಟಿ ಬಿಟ್ಟು ನಾವು ಮೊದಲೂ ಹೇಳಿದ್ವಿ, 60 ವರ್ಷದಿಂದ ನಾವು ಸತತವಾಗಿ ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲೇ ಬಂದಂತ ಕುಟುಂಬ. ಆ ಪಕ್ಷವನ್ನ ಬಿಟ್ಟು ನಮಗೆ ಬೇರೆ ಆಲೋಚನೆ ಇಲ್ಲ ಅಂತೇಳಿ ಹೈಕಮಾಂಡ್ ಒಂದು ನಿದರ್ಶನದ ಮೇರೆಗೆ ಹೈಕಮಾಂಡ್ ಒಂದು ಗೌರವ ಕೊಟ್ಟು ಅವರು ಕೂಡ ಆಹ್ವಾನ ಮಾಡಿದ್ರು ನಾಮಿನೇಷನ್ಗೆ ಬರಬೇಕು ಅಂತೇಳಿ. ಆಹ್ವಾನದ ನಿಮಿತ್ತ ನಾನು ಆ ಒಂದು ನಾಮಿನೇಷನ್ ಅಲ್ಲಿ ಪಾಲ್ಗೊಂಡೆ. ಅದಾದ್ಮೇಲೆ ಅವರು ಬೇರೆ ಸಭೆಗಳಿಗೆ ಕರೆಯನ್ನ ಮಾಡಲಿಲ್ಲ. ಅದ್ರ ಜೊತೆಗೆ ನನಗೆ ಕೂಡ ಕೊಪ್ಪಳ ಇನ್ಚಾರ್ಜ್ ಹಾಕಿದ್ರಿಂದ ನಾನು ಅಲ್ಲಿ ಕೆಲಸ ಮಾಡಬೇಕಾಯ್ತು. ಇವತ್ತು ಪಕ್ಷದ ಕೆಲಸ ಎಲ್ಲಿ ಕೊಟ್ರು ನಾವು ಮಾಡಬೇಕು. ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಕೊಪ್ಪಳದಲ್ಲಿ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡ್ರಿ, ಅದನ್ನೇ ಇವಾಗ ಸಾಕಷ್ಟು ನಾನು ಬೇರೆ ಬೇರೆ ಕಡೆ ಆ ಮಾತುಗಳನ್ನ ಕೇಳಿದೆ. ಮೇಡಮ್ ಇಷ್ಟು ಅಗ್ರೆಸಿವ್ ಆಗಿದ್ರು, ಮೊದಲನೇ ದಿನ ಬಹಳ ಕೋಪಗೊಂಡಿದ್ರು, ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ನಾಮಿನೇಷನ್ಗೆ ಬಂದ ಮೇಲೆ ಪೂರ್ತಿ ಶಾಂತವಾಗ್ಬಿಟ್ರು, ಏನು ಇದನ್ನ ಮಾಡ್ಲಿಲ್ಲ ಅಂತೇಳಿ. ಪಕ್ಷದ ಒಂದು ಸಿದ್ಧಾಂತದಲ್ಲಿ ಬಂದಂತವ್ರು ನನಗೆ ಇದ್ದಂಥದ್ದು ಆರೋಪ ನಿಮಗೆ ಹೇಳಿದ್ದೀನಿ. ನನ್ನ ಹೆಸರು ಯಾಕೆ ಪ್ರಸ್ತಾವನೆ ಆಗಲಿಲ್ಲ, ನನಗೆ ಯಾಕೆ ಸಿಗ್ಲಿಲ್ಲ, ಅದು ಒಂದಕ್ಕೆ ಉತ್ತರ ಬೇಕಾಗಿತ್ತು ನನಗೆ. ಅದಕ್ಕೆ ಉತ್ತರ ಸಿಗ್ಲಿಲ್ಲ ಅಂತಂದ್ಮೇಲೆ ನಾನು ಪಕ್ಷದ ಒಂದು ಹೈಕಮಾಂಡ್ನ ಒಂದು ಏನು ನಿದರ್ಶನ ಇತ್ತು ಅದಕ್ಕೆ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವು